ರೈತರೇ ನಮಸ್ತೆ. ನಿಮ್ದು ಯಾವ ಊರು? ನಮ್ಮದು ಬ್ಯಾಡಗಿ ತಾಲೂಕು ಹಂಗರಗಟ್ಟಿ ರೀ. ಹಂಗರಗಟ್ಟಿ. ಈ ಪೆಲಿಕ್ಯೂರಿಯಾ ಡಿಸೀಸ್ಗೆ ನಮ್ಮ ಔಷಧಿ ತಂದು ಮಾಡಿದ್ರಲ್ಲ, ಅದು ಹೊಸ್ದಾಗಿ ಲಾಂಚ್ ಮಾಡಿದ್ದೀವಿ. ಅದನ್ನು ತಂದು ಮಾಡಿದ್ರಲ್ಲ, ನಿಮ್ಮ ಅನಿಸಿಕೆ ಏನು? ಚೆನ್ನಾಗೈತೆ ಸರ್. ಹೆಂಗೆ ಚೆನ್ನಾಗೈತೆ? ಮೊದಲಿಗಿಂತ ಈಗ ಭಾಳ ಚಲೋ ಆಯ್ತು ಸರ್. ಯಾವ ರೀತಿ ಚಲೋ ಆಗೈತೆ? ನಮ್ಗೆ ಅದು ಬೇಕು. ಇದು ಎಲ್ಲ ಇದು ಬಂದೈತೆ ಸರ್. ಇದು ಚಲೋ ಕುಡಿ ಬಂದೈತಿ. ಅದನ್ನ ತೋರಿಸ್ರಿ ನಮಗೆ. ಕುಡಿ ಬಂದೈತಿ, ಬೆಳೆ ಬಂದೈತ್ರಿ. ಎಲ್ಲ ಇದು ರೋಗ ಎಲ್ಲ ಹೋಗೈತ್ರಿ. ರೋಗ ಎಲ್ಲ ಹೋಗೈತೆ ಅಂತ ಹೇಳ್ತೀರಾ? ಹಾಂ ರೀ. ನನಗೇನು ಇದು ಪೆಲಿಕ್ಯೂರಿಯಾ, ಇದು ಎಲೆ ಇಲ್ಲಿ ನೋಡ್ರಿ, ಇವು ಎರಡು ಎಲೆ, ಈ ಎಲೆ ಕೈತೆ ಮೇಲೆ ಹೊಸ ಸುಳಿಗೆ ಬಂದಿಲ್ಲ. ಇದು ಹಳೆ ಸುಳಿಗೆ ಬಂದಿತ್ರಿ. ಇದು ಮುಂಚೆ ಇದೆಲ್ಲ ಚುಕ್ಕಿ ಇದೆಲ್ಲ ಆಗಿತ್ತು, ಭಾಳ ಆಗಿತ್ತು ಕರೆ ಚುಕ್ಕಿ ಎಲ್ಲ. ಆಮೇಲೆ ಇದು ಮೇಲೆ ಏನು ಬಂದೈತಲ್ರಿ, ಈಗ ಇದು ಬಂದಿರೋದಕ್ಕೆ ಏನೋ ಬಂದಿಲ್ಲ. ಮತ್ತೆ ಕೆಳಗಿನ ಚುಕ್ಕಿ ಬಂದೈತಿ, ಕರೆ ಚುಕ್ಕಿ, ಬೆಳೆ ಚುಕ್ಕಿ ಎಲ್ಲ ಬಂದಿತ್ತು. ಈ ಮೇಗಿಂದಕ್ಕೆ ಏನೋ ಅದು ತಗೊಂಬಂದು ಹೊಡೆದೇವಲ್ರಿ, ನಿಮ್ಮ ಔಷಧಿ ಹೊಡೆದ್ಮೇಲೆ ಎಲ್ಲ ಕ್ಲಿಯರ್ ಆಗೈತ್ರಿ ಎಲ್ಲ. ಆಮೇಲೆ ಸ್ಪ್ರೇ ಮಾಡಿದ್ಮೇಲೆ ಬೆಳವಣಿಗೆ ಏನಾದ್ರು ಬಂದೈತೋ, ಕುಂಠಿತ ಆಗಿತ್ತು? ಇಲ್ಲ, ಬಂದೈತ್ರಿ ಬೆಳವಣಿಗೆ. ಔಷಧಿ ಹೊಡೆದ್ಮೇಲೆ ಕುಂಠಿತ ಆಗಿಲ್ಲ ಆಗಿಲ್ಲ ಆಗಿಲ್ಲ. ಏನ್ರಿ ಯಜಮಾನ್ರೆ? ಆಗಿಲ್ಲ. ನಿಜ ಹೇಳ್ತಿದ್ದೀರಾ? ನಿಜಾನ ರೀ. ಇದೆಲ್ಲ ಇದು ಮುಂಚೆ ಇಷ್ಟು ಎವರ್ ಗ್ರೀನ್ ಇತ್ತ? ಔಷಧಿ ಹೊಡೆದ್ಮೇಲೆ ಇಷ್ಟು ಎವರ್ ಗ್ರೀನ್ ಆಗುತ್ತೆ. ಬೆಳವಣಿಗೆ ಏನಾದ್ರು ಜಾಸ್ತಿ ಎತ್ತರಕ್ಕೆ ಬೆಳೆದೈತಾ? ಡೆವಲಪ್ಮೆಂಟ್ ಜಾಸ್ತಿ ಆಗೈತ್ರಿ. ಕೊಳೆ ರೋಗ ಬಂದಿರೋದು ಏನಾದ್ರು? ಕೊಳೆ ರೋಗನ ಕಮ್ಮಿ ಆಗೈತ್ರಿ. ಇದು ಅಲ್ಲಿಗೆ ನಿಂತೈತಿ. ನಾವೇನು ಹೇಳ್ತೀವಿ ಅಂದರೆ, ಈ ಒಂದು ಡಿಸೀಸ್ ಬಂದೈತಂದ್ರೆ ಇದು ನಮ್ಮ ದಾಳಿಂಬ್ರೆಯಲ್ಲೂ ನಾವು ಅನುಭವಿಸಿರೋದ್ರಿಂದ, ನೀವು ಬೀಜೋಪಚಾರ ಮಾಡ್ತಿರಲ್ಲ, ಆ ಟೈಮಲ್ಲೇ ಈ ಲಿಕ್ವಿಡ್ನ ಹಾಕ್ಬಿಟ್ಟು ನೀವು ಸ್ಪ್ರೇ ಮುಖಾಂತರ ಇಲ್ಲ ಡ್ರಮ್ಮಿಗೆ ಅದ್ದಿ ತೆಗ್ದಿಡೋದು. ಒಂದು ದಿನ ಬಿಟ್ಟು ನೀವು ಬೀಜ ನಾಟಿ ಮಾಡ್ಕೊಂಡ್ರೆ ಮತ್ತೆ ಮುಂದಿನ ಬೆಳೆಗೆ ಬರೋದಿಲ್ಲ. ಬಂದರೂ ಇದು ಹೆಂಗೆ ಕಂಟ್ರೋಲ್ ಆಗೈತೆ ಒಂದೇ ಸ್ಪ್ರೇಗೆ, ಆ ಥರ ಕಂಟ್ರೋಲ್ ಆಗುತ್ತೆ. ಸರಿನಾ? ಆ ಥರನೇ ಮಾಡ್ಕೋಬೇಕು. ಫುಲ್ ಎಲ್ಲ ಇದಾಗಿತ್ರಿ. ಇದು ಹೆಂಗಾಗಿತ್ತು? ಚುಕ್ಕಿ ಆಗಿ ಈ ಥರನ ಆಗಿತ್ತು, ಭಾಳ ಆಗಿತ್ತು. ಯಾವ ಥರ ಆಯ್ತಲ್ರಿ, ಆ ಥರ ಭಾಳ ಎಲ್ಲ ಹೊಲನ ಫುಲ್ ಫ್ಲಾಟ್ ಇದಾಗಿತ್ರಿ. ಔಷಧಿ ಹೊಡೆದ್ಮೇಲೆ ಒಂದು 3 ದಿನಕ್ಕೆಲ್ಲ ಕ್ಲೀನ್ ಆಗಿಬಿಟ್ಟಿತ್ರಿ. ಅದು 3 ದಿನಕ್ಕೆ ರಿಸಲ್ಟ್ ಬರುತ್ತೆ. 3 ದಿನಕ್ಕೆ ರಿಸಲ್ಟ್ ಬಂತ್ರಿ. ಮನೆಗೆ ಹೊಲಕ್ಕೆ ಬಂದಿಲ್ರಿ. ನಾವು ಕೂಳ್ತಿಂದಲ್ಲ 2 ದಿವಸ, ಈ ಔಷಧಿ ಹೊಡೆದಿಂದ 3ನೇ ದಿವ್ಸಕ್ಕೆ ಹೊಲಕ್ಕೆ ಬಂದೇವಿ ನಾನು. ಎಲ್ಲ ಬೇಜಾರಾಗಿರಿ. ಅದನ್ನ ತಂದೆವು ಮರ, ಎಲ್ಲಿ ನಮಗೆ ಸೊಂಟಿ ಹಾಕಿ ನಮ್ಮ ಸಾಲ್ಗಾರ ಮಾಡಿದಿ ಬೇಕು ಅದನ್ನ ಬೈದಿಂದ, ಮತ್ತು ಅಣ್ಣರ್ನೆಲ್ಲ ಹಿಡ್ಕೊಂಡು ಅವ್ರು ಕರ್ಕೊಂಡು ಮತ್ತೆ ತಂದು ಸ್ಪ್ರೇ ಮಾಡಿಂದ 3 ದಿವಸಕ್ಕೆ ರಿಸಲ್ಟ್ ಬಂತ್ರಿ. 3 ದಿನಕ್ಕೆ. ನಮ್ಮ ಹಿರಿಯ ಹುಡುಗಿ ಏನಂತಾನ್ರಿ, ಅಪ್ಪ ಕೆಂಪಗಾಗಿ ದೋಸ ಹೊಂಟಿ ಕೊಟ್ಟ ಅಂತಾನ್ರಿ. ಚೆಂಡು ಹೊರ್ಯಾಕತ್ತೇವಿ ಇವ ನೋಡಿ ನಮ್ಮ ಕೂಡ ಮಾತಾಡವಲ್ಲ. ಈಗೆಲ್ಲ ಬೇಜಾರಾಗಿರಿ. ಬಂದು ನಾಳೆ ಕೂತ್ಕೊಂಡು ನೀವ ನಮ್ಮನ್ನ ಬಿಡಾರ ಬಿಟ್ಟು. ಆದ್ರೆ ಚೆನ್ನಾಗಿ ಆಗೈತ್ರಿ. ಒಟ್ಟು ಚೆನ್ನಾಗಾಗಿತ್ತು. ಕೊಳೆ ರೋಗ ಹೆಂಗ್ ಸ್ಟಾಪ್ ಆಗೈತೆ? ಅದು ಮುಂಚಿತ್ರಿ. ಅದು ಹೊಡೆದ ಮೇಲೆ ಅಂತ ಮುಂದಕ್ಕೆಲ್ಲ ಹೋಗಿಲ್ಲ, ಸ್ಪ್ರೆಡ್ ಆಗಿಲ್ಲ. ಅದು ಏನಾಗುತ್ತೆ ನಾನು ಹೇಳೋದು ಯಜಮಾನ್ರೆ, ಕೊಳೆ ರೋಗ ಸ್ಟಾಪ್ ಆಗೈತಂದ್ರೆ ಅದ್ರಲ್ಲಿ ಮರಿ ಬರಬೇಕು, ವೈಟ್ ರೂಟ್ಸ್ ಬರಬೇಕು. ಸರಿನಾ? ನಿಮ್ದ್ರಲ್ಲಿ ಎಲ್ಲಿ ಬಂದೈತೆ ಕೊಳೆ ರೋಗ? ಅಲ್ಲಿ ಬಂದೈತಿ. ಇಲ್ಲ ಐತಾ? ತೆಗಿ ನೋಡೋಣ. ಹೌದ್ರಿ, ಫಸ್ಟ್ ಕೊಳೆ ರೋಗ ತೋರಿಸು ಜಾಸ್ತಿ ಬಂದಿರೋದ್ರಿ. ಇದು ಕೊಳೆ ರೋಗ ಬಂದ್ಮೇಲೆ ಇದು ಹೊಡೆದ ಮೇಲೆ ಈ ಕಡೆ ಎಲ್ಲಿ ಬಂದಿಲ್ಲ. ಈಗ ಎಲ್ಲಿ ಬುಡ ಹಾಕಿತಿದ್ಯೋ ಅದನ್ನೇ ತೆಗಿ. ಗಡ್ಡಿ ಹೊಡಿ ತೆಗಿ, ಓಡ್ ಗಡ್ಡಿ ಬಗ್ಗೆ ಇದನ್ನ ತೆಗಿ. ಇದನ್ನ ತೆಗಿ. ಇದು ನಂಗೆ ನೀಟಾಗಿ ತಗೊಂಬಿಡಿ. ಇದು ಹೊಡ್ಕಾಯಿ ಅದನ್ನ ಹಂಗೆ ಹೊಡ್ಕ. ಇಲ್ಲಿ ಗಡಿ ನೀನು ಹೊಡೆದು ಕೊಡ್ಬಾರ್ದು, ಗರಿ ಇರಲಿ ಅಂತ. ಕಬ್ಲಿ ಹಂಗೆ ಎತ್ಕೋದು. ಎದ್ದ. ಇಲ್ಲಿ ನೋಡು, ಕೊಳೆ ರೋಗ ಬಂದೈತೆ. ತೋರಿಸಿಲಿ ಇಲ್ಲಿ ನೆಟ್ಟಗಿಡು. ಇದು ಬಂದೈತ್ರಿ ಕೊಳೆ ರೋಗ. ಇಲ್ಲಿ ನೋಡು, ಈ ಕಡ್ಡಿ ಇದೆಲ್ಲ ಬಂದೈತೆ ಕೊಳೆ ರೋಗ. ಅದರಲ್ಲಿ ನೋಡು, ಇಲ್ಲೆಲ್ಲ ಕೊಳ್ತೈತೆ. ಇದು ಇದೆಲ್ಲ ಕೊಳ್ತೈತೆ. ಮರಿಗಳು ನೋಡು, ಇದೆಲ್ಲ ಕೊಳ್ತೈತೆ. ಸರಿನಾ? ಮರಿಗಳು ನೋಡು ಹೆಂಗ್ ಬಂದೈತೆ. ಚೆನ್ನಾಗಿ ಬಂದೈತ್ರಿ ಮರಿ. ಮತ್ತು ಬರೋದು ಮರಿ ಚೆನ್ನಾಗಿ ಬಂದೈತ್ರಿ. ಇದು ಗಡ್ಡಿ ಮುಂದೆ ಚಾಚೈತ್ರಿ. ಅದು ಹೊಡೆದ ಮೇಲೆ ಇಲ್ಲೇ ನೋಡು ಎಷ್ಟು ಮರಿಗಳು ಇದಾವೆ ನೋಡು. ಹೌದ್ರಿ, ಚೆನ್ನಾಗಿ ಬಂದೈತ್ರಿ. ಇಲ್ಲಿ ಹೊಸದಾಗಿ ಬರಕತ್ ನೋಡ್ರಿ. ನೋಡು ಒಳಗೆ ನೋಡಿ, ಇದು ಪೂರ್ತಿ ಕೊಳ್ತೈತೆ. ಬೇರೆ ಕೊಳ್ತಿರನ ಇಲ್ಲಿ ಮತ್ತೆ ಮರಿ ಬಂದೈತ್ರಿ. ಯಜಮಾನ್ರೆ, ಈ ಥರ ನಾನು ಭೂಮಿ ಅಗಸ್ ನೋಡ್ತಿದ್ದೀನಲ್ಲ, ಇಲ್ಲಿ ನೋಡ್ರಿ, ಇದಂತೂ ಪೂರ್ತಿ ಕೊಳೆ ಬಂದು ಹೋಗಿರೋದು ಇದು. ಇದ್ರಲ್ಲಿ ಮರಿ ನೋಡ್ರಿ, ತುದಿ ಸಮೇತ ಮರಿ ಬರಕತ್ ನೋಡಿ.
ನೀವು ಇದೇ ಫಸ್ಟ್ ಈ ಥರ ಕೊಳೆ ರೋಗ ಬಂದಿರೋದ್ರಲ್ಲಿ ಮರಿ ನೋಡ್ತಿರೋದು? ಹೌದು ಹೌದು ಸರ್. ನಾವು ಹಂಗೆ ಮತ್ತೆ ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ನೀವು ಫಸ್ಟಿಗೆ ಇಟ್ಕೊಳ್ರಿ ಇದನ್ನು. ಇದು ಪೂರ್ತಿ ಇಲ್ಲಿ ಬರ್ರಿ, ಇಲ್ಲಿ ಇದು ಪೂರ್ತಿ ಕೊಳೆ ಬಂದೈತೆ. ಹೌದು ಇಲ್ಲಿ ಇದನ್ನ ಇಟ್ಕೊಳ್ರಿ ಇಲ್ಲಿ. ಹಾಂ, ಇದು ಪೂರ್ತಿ ಇದರಲ್ಲಿ ಜೀವನೇ ಇಲ್ಲ. ಇಲ್ಲ ಸರಿನಾ? ಇದ್ರಲ್ಲಿ ಮರಿ ತೋರಿಸ್ತೀನಿ, ತೆಗಿರಿ. ಆ ಕಡೆಗೆ ನೋಡ್ರಿ, ಈ ದಂಟು ಪೂರ್ತಿ ಐತೆ. ಹಾಂ, ಇಲ್ಲಿ ನೋಡ್ರಿ. ಹಾಂ, ಇದರಲ್ಲಿ ಏನೇನು ಜೀವನೇ ಇಲ್ಲ. ಹಾಂ, ಮರಿ ನೋಡ್ರಿ. ಮತ್ತೆ ಮರಿ ಬರತ್ತಿದ್ರಿ, ಏನ್ ಅನ್ಸುತ್ತೆ ಇದನ್ನ ನೋಡಿ? ಮರಿ ಬರ್ತಾ ಇದೆ ಅಂತ ಅನಿಸ್ತತ್ರಿ ಈಗ. ಇಲ್ಲ, ಇದು ಪೂರ್ತಿ ಕೊಳ್ತೋಗೈತಿ. ಇದು ಕೊಳ್ತಿದ್ರಾಗ ಬರ್ತೈತಿ. ಚೆನ್ನಾಗೈತಿ ಚೆನ್ನಾಗೈತಿ. ಕೊಳ್ತೋಗಿರೋದ್ರಲ್ಲಿ ಬರೋದು ಹುಡುಗಾಟನ ಬರಲ್ಲ, ಅದು ಹೋಗುತ್ತೆ. ಹೌದ್ರಿ, ನೋಡ್ರಿ, ನೀವು ಕೈಯಲ್ಲಿ ಹಿಡಿದಿರೋದ್ರೆಲ್ಲ ನೋಡ್ರಿ. ನಿಮಗೆ ಕೊಳೆ ರೋಗ ಸ್ಟಾಪ್ ಆಗೈತೆ. ಸರಿನಾ? ಈ ಔಷಧಿ ನನ್ನ ಅನಿಸಿಕೆ ಒಂದು ಬೆಳೆಗೆ 2 ರಿಂದ 3 ಸರಿ ಲಾಸ್ಟ್ ಆಗುತ್ತೆ. ಆಮೇಲೆ ಇದಕ್ಕೆ ಗೊಬ್ಬರ, ಉಳಿದ ಔಷಧಿ, ಮೈಕ್ರೋ ನ್ಯೂಟ್ರೆಂಟ್ ಅಷ್ಟೇ ಬೇಕಾಗುತ್ತೆ. ಇದು ಒಂದೇ ಔಷಧಿ ಎಲ್ಲ ಕೆಲಸ ಮಾಡೈತಾ? ಇಲ್ಲ, ಮಾಡೈತ್ರಿ ಸದ್ಯ. ಈ ಮೊನ್ನೆ ನಾವು ಸ್ಪ್ರೇ ಮಾಡಿದಂದ್ರೆ ಅಷ್ಟಕ್ಕೂ ಕೆಲಸ ಕೊಟ್ಟಂಗೆ ಆಗೈತ್ರಿ. ಇದು ಮಾತ್ರ ಚುಕ್ಕಿ ರೋಗ, ಇದು ಬೆಳೆಯೋದು ವೈಟ್ ಕರೆ ಚುಕ್ಕಿ, ಬೆಳೆ ಚುಕ್ಕಿಗೆ ಅದಕ್ಕೆ ಎಲ್ಲದಕ್ಕೆ ನಮಗೆ ಚೆನ್ನಾಗಿ ಅನ್ಸೈತ್ರಿ. ಇದು ಈ ಕೊಳೆ ರೋಗಕ್ಕೆ ಚೆನ್ನಾಗಿ ಅನ್ಸೈತ್ರಿ. ಇದು ಕೊಳೆ ರೋಗ ಅಲ್ಲೇ ಐತ್ರಿ, ಮುಂದೆ ಎಲ್ಲಿ ಸ್ಪ್ರೆಡ್ ಆಗಿಲ್ಲ, ಇದಕ್ಕನ ಈ ತರ ಮರಿ ಕಿತ್ತತ್ರಿ. ಅದು ಈಗ ಮತ್ತ ಅಲ್ಲ, ಇದು ನೋಡು, ಪೂರ್ತಿ ಕೊಳೆ ಮರಿ ಕಿತ್ತತ್ರಿ. ಎಲ್ಲದಕ್ಕೂ ಕ್ಲಿಯರ್ ಆಗುತ್ತೆ ರೈತರೆ. ನೀವು ಇನ್ಮೇಲೆ ಏನು ಭಯ ಪಡೋದ ಅವಶ್ಯಕತೆ ಇರಲ್ಲ. ನೀವು ಬೀಜೋಪಚಾರ ಮಾಡ್ತಿರಲ್ಲ, ಅದ್ರಲ್ಲಿ ಆವಾಗ ಈ ವೈರಸ್ ಏನೈತೆ ಇದು ಒಂದು ಸರಿ ಬಂದೈತಂದರೆ ಪ್ರತಿ ವರ್ಷವೂ ಬರುತ್ತೆ. ಸರಿನಾ? ಈ ಥರ ವೇಸ್ಟ್ ಮಾಡ್ಕೊಳಕ್ಕಿಂತ ಮುಂಚೆನೇ ಬೀಜೋಪಚಾರ ಮಾಡ್ಕೊಂಬಿಟ್ರೆ ಒಂದು ಸರಿ, ಆಮೇಲೆ 1-2 ಸ್ಪ್ರೇ ಮಾಡ್ಕೊಂಬಿಟ್ರೆ ನಿಮ್ಗೇನು ಸಮಸ್ಯೆ ಇರಲ್ಲ. ಇದು ಹೊಸ್ದಾಗಿ ಬಿಟ್ಟಿದ್ದೀವಿ. ಇದು ಪವರ್ ಪ್ಲಸ್ ಆಲ್ರೌಂಡರ್ ಅಂತ ಹೊಸ್ದಾಗಿ ಬಿಟ್ಟಿದ್ದೀವಿ ಈ ರೀಸೆಂಟಾಗಿ. ಇದು ಎಲ್ಲ ಕಡೆಗೂ ಇದೇ ಥರ ಚೆನ್ನಾಗಿ ಬಂದೈತೆ ರಿಸಲ್ಟ್. ಇದು ಕೊಳೆ ರೋಗ, ಎಲೆ ಚುಕ್ಕಿ ರೋಗ ಪ್ರತಿಯೊಂದು ಚೆನ್ನಾಗಿ ರಿಸಲ್ಟ್ ಬಂದೈತೆ. ನಿಮ್ಮ ಅನಿಸಿಕೆ ಇದ್ರ ಸ್ಪ್ರೇ ಮಾಡಿದ ಮೇಲೆ ಬೆಳೆ ಕುಗ್ಗೈತಾ? ಇಲ್ಲ ಇಲ್ರಿ, ಬೆಳೆ ಬಂದೈತ್ರಿ. ಬೇರೆ ಅನುಕೂಲ ಐತ್ರಿ. ಈಗ ರೈತರಿಗೆ ನಾವು ಏನು ಹೇಳ್ಬೇಕಂದ್ರೆ ಅವರು ಕೇಳೋದಿಲ್ಲ, ಈ ಔಷಧಿ ಹೊಡೆದ್ರೆ ಬೆಳೆ ಕುಗ್ಗುತ್ತೆ ಅಂತಾರೆ. ನಿಮ್ಗೆ ಕುಗ್ಗೈತಾ? ಇಲ್ಲ ಸರ್, ಕುಗ್ಗಿಲ್ಲ ಸರ್. ಆಮೇಲೆ ಬೆಳವಣಿಗೆ ನಮ್ಗೆ 8 ದಿವಸದೊಳಗನ ರಿಜೆಕ್ಟ್, 3 ದಿವಸದಾಗನ ರಿಜೆಕ್ಟ್ ಪಕ್ಕ ತಿದ್ದತ್ರಿ. ಆಮ್ಯಾಗ ನಮಗೆ ಬೆಳೆನ ಚೆನ್ನಾಗಿ ಏರೈತ್ರಿ. ಆಮ್ಯಾಗ ಇದೆಲ್ಲ ಕುಡಿ ಗಿಡಿ ಭಾರಿ ನೋಡ್ರಿ. ಇದು ನೋಡ್ರಿ, ಇಲ್ಲೇ ನೀವು ಮುಟ್ಟಿರೋದೇ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇದಕ್ಕೆ ಡಿಸೀಸ್ ಬಂದೈತೆ ಈ ಎಲೆಗೆ. ಹಾಂ, ಸರಿನಾ? ಇದಕ್ಕೆ ಬಂದೈತೆ ಡಿಸೀಸು. ಹಾಂ, ಮತ್ತೆ ಇದಕ್ಕೆ ಕಾಣಿಸ್ತಿಲ್ಲ ನೋಡ್ರಿ. ಇಲ್ರಿ, ಅದಕ್ಕೆ ಇಲ್ರಿ. ಹಾಂ, ಇಲ್ಲಿ ನೋಡ್ರಿ, ಕಿತ್ಕೊಂಡು ನೋಡು. ಅದಕ್ಕೆ ಇಲ್ಲ ಸರ್, ಬಂದಿಲ್ಲ. ಆಮೇಲೆ ಬೆಳವಣಿಗೆ ಎಷ್ಟು ಅಡಿ ಮೇಲೆ ಬಂದೈತೆ ಇದು? ಒಂದು ಗೇಣ ಬಂದ ಸರ್, ಒಂದು ಗೇಣ ಬಂದತ್ರಿ. ಒಂದು ಗೇಣ್ ಬಂದೈತೆ. 8 ದಿವಸದೊಳಗೆ, ಇನ್ನೂ 8 ದಿವಸ ಆಗಿಲ್ಲ ನಮ್ದು ಹೊಡೆದು ಅದನ್ನ ಸ್ಪ್ರೇ ಮಾಡಿ. 6 ದಿನ 5 ದಿನ ಆಗೈತ್ರಿ. ಒಂದು ಗೇಣ. ಕೆಲವರು ಬೇರೆ ಹೊಲಕ್ಕೆ ಹೋಗಿದ್ದೀವಿ, ಎದೆ ಮಟ್ಟ ಬೆಳೆದೈತೆ ಅವ್ರದ್ದು. 14 ದಿನ 15 ದಿನ ಮುಂಚೆ ಮಾಡಿರೋರು ಎದೆ ಮಟ್ಟ ಬೆಳೆದೈತೆ. ಬೆಳಿಬೋದು ಸರ್, ಇದು ಬೆಳಿಬೋದು ಅಂತ ನಮ್ಗೀಗ 8 ದಿವಸದೊಳಗನ ಇಷ್ಟು ರಿಜೆಕ್ಟ್ ಇಲ್ಲ ಐತಲ್ರಿ. ಬಂದತ್ತಲ್ರಿ, ಇಲ್ಲ ಐತಲ್ರಿ. ಇದು ಮುಂಚೆ ಸಣ್ಣದೈತ್ರಿ, ಹೊಡೆದ ಮೇಲೆ ಇದು ಹೈಟ್ ಬಂದೈತ್ರಿ. ಈಗ ಹೈಟ್ ಬಂತೀರಾ? ಇದು ಎದೆ ಮಟ್ಟ ಬಂದೈತ್ರಿ ಸರ್. ಈಗ ನಮ್ಗೆ ಇದೆ ನೋಡ್ರಿ, ಈಗ ಇಲ್ಲಿಗೆ ಮುಂಚೆ ಇಷ್ಟು ಇದ್ದಿದ್ದಿಲ್ರಿ. ಈಗ ಇದು ಔಷಧಿ ಹೊಡೆದ ಮೇಲೆ ರೀ ಫುಲ್ ಶೆಡ್ರ್ ಆಗೈತ್ರಿ. ಈಗ ಆಮೇಲೆ ಥಿಕ್ನೆಸ್ ಹೆಂಗ್ ಬಂದೈತೆ? ಎಲೆ ಥಿಕ್ನೆಸ್ ಚೆನ್ನಾಗಿ ಬಂದೈತ್ರಿ. ಅದ್ರಲ್ಲಿ ಆ ಎಲೆಯಲ್ಲಿ ಜ್ಯೂಸ್ ಎಷ್ಟು ಚೆನ್ನಾಗಿರುತ್ತೋ ನಿಮ್ ಶುಂಠಿ ಅಷ್ಟೇ ಇಳುವರಿ ಬರುತ್ತೆ. ಚೆನ್ನಾಗೈತ್ರಿ. ಔಷಧಿ ಪರವಾಗಿಲ್ಲ, ಚೆನ್ನಾಗೈತ್ರಿ. ನಿನ್ನ ಇಲ್ಲಿ ಅಕ್ಕಪಕ್ಕ ರೈತರು ನೋಡಿರ್ತಾರೆ, ಅವ್ರು ನಿಮ್ಮ ಹೊಲ ವಿಸಿಟ್ ಮಾಡ್ಬೋದಾ? ಮಾಡ್ಬೋದು. ಓಕೆ, ಅಂಗಡಿಗಿಟ್ಟಿ ಬಂದೆ ಅಂದ್ರೆ ಹೇಳ್ತೇವ್ರಿ, ನಮ್ಮ ಹೊಲಕ್ಕೆ ಬಂದು ನೋಡ್ಕೊಂಡು ಹೋಗ್ಬೋದು. ಬೇಕಾರೆ ಹಂಗೆ ಯಾರು ತಗೊಂತೇವೆ ಅವ್ರಿಗೆ ಕನ್ಫರ್ಮ್ ಇಲ್ಲ ಅಂದ್ರೆ ನಮ್ಮ ಹೊಲ ಬಂದು ನೋಡ್ಕೊಂಡು ಹೋಗ್ಲಿ ಬೇಕಾರೆ. ಓಕೆ, ಅವ್ರಿಗೆ ಹೇಳ್ತೇವ್ರಿ ನಾವು. ಓಕೆ ರೈತರೇ, ಮಾಹಿತಿ ಕೊಡ್ತೇವೆ ತಗೋರಿ. ಬರ್ಲಿ ರೈತ, ಪಾಪ ಎಲ್ಲಾರು ಬದುಕ್ಬೇಕಂತ ನಾಳ್ರಿ, ಚಲೋದ್ ಬಗ್ಸದ್ ನಾವು. ಹೌದಲ್ಲ? ಬರ್ಲಿ ಸರ್, ಅವರು ಬರ್ಲಿ, ಪಾಪ ಅವರು ಬದುಕಿರ್ಲಿ. ಈಗ ಯಾವ್ದಾರು ತೊಗೊಂಬಂದು ಹಾಳಾಗಿ ಸಾಯೋದಕ್ಕಿಂತ ಬದುಕಿನದ ದೊಡ್ಡದಲ್ರಿ. ನಿಮ್ಮಂತಾರ ನಮಗೆ ಉಳಿಸ ಅಂತಾರ ಬೇಕು. ಅದು ನಮಗೆ ದಾಳಂಬ್ರೆಗೆ ನಾವು ಸ್ಕ್ರಾಬ್ ಅಂತ ಕರಿತೀವಿ. ಅದಕ್ಕೆ ರಿಸಲ್ಟ್ ಬಂದಿದ್ದಕ್ಕೆ ಇದಕ್ಕೆ ರಿಸಲ್ಟ್ ಬಂದೈತೆ. ದಾಳಿಂಬ್ರೆ ದ್ರಾಕ್ಷಿಗೆ ಯಾವ ಚೆನ್ನಾಗಿ ರಿಸಲ್ಟ್ ಬರುತ್ತೋ ಎಲ್ಲ ಬೆಳೆಗೂ ಬರುತ್ತೆ. ಸರಿ, ಓಕೆ ರೈತರೇ, ನಮಸ್ತೆ. ನಮಸ್ಕಾರ.